ಕ್ಯಾಬಿನೆಟ್ ವಿಸ್ತರಣೆ ಬೆನ್ನಲ್ಲೇ ಈಗ ಖಾತೆ ಹಂಚಿಕೆ ಚಾಲೆಂಜ್ ಶುರುವಾಗಿದೆ. ಇಂದು ಸಂಜೆ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣ ಬೆಳೆಸಿದ್ದಾರೆ. ಕ್ಯಾಬಿನೆಟ್ ವಿಸ್ತರಣೆ ಬೆನ್ನಲ್ಲೇ ಖಾತೆ ಹಂಚಿಕೆ ಚಾಲೆಂಜ್ ಶುರುವಾಗಿದೆ. ಇಂದು ಸಂಜೆ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಪಯಣವನ್ನ ಬೆಳೆಸಿದ್ದಾರೆ. ಸಿಎಂಗೆ ಸಾಥನ್ನ ನೀಡಲಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು. ಬಹುತೇಕ ನಾಳೆಯೇ ನೂತನ ಸಚಿವರಿಗೆ ಖಾತೆ ಹಂಚಿಕೆಯಾಗುತ್ತಾ ಎನ್ನುವ ಪ್ರಶ್ನೆ ಎದುರಾಗಿದೆ. ಯಾರಿಗೆ ಯಾವ ಖಾತೆ ಅನ್ನೋದೇ ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ನಾಳೆ ಬೆಳಗ್ಗೆ ದೆಹಲಿಯಿಂದ ಸಿಎಂ ಡಿಕೆ ಶಿವಕುಮಾರ್ ಅವರು ಹಿಂದಿರುಗಲಿದ್ದಾರೆ. ಬಹುತೇಕ ನಾಳೆಯೇ ನೂತನ ಸಚಿವರಿಗೆ ಖಾತೆ ಹಂಚಿಕೆಯನ್ನ ಮಾಡುವಂತಹ ಸಾಧ್ಯತೆ ಇದೆ. ನಿರೀಕ್ಷಿಸಿದಂತೆ ಆಯಾ ಖಾತೆಗಳೇ ಸಿಗುತ್ವಾ ಸಚಿವರಿಗೆ ಎನ್ನುವ ಪ್ರಶ್ನೆಯೂ ಕೂಡ ಎದುರಾಗ್ತಾ ಇದೆ. ಜೊತೆಗೆ ಕೆಲವು ಖಾತೆಗಳು ಅದಲು ಬದಲು ಆಗುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಈಗಾಗಲೇ ಬಹಳ ಕುತೂಹಲದಿಂದ ಕಾಯ್ತಾ ಇದ್ರು ಯಾವಾಗ ಸಂಪುಟ ವಿಸ್ತರಣೆಯಾಗುತ್ತೆ ಅಂತ ಹೇಳಿ. ಈಗಾಗಲೇ ಸಂಪುಟ ವಿಸ್ತರಣೆಯಾಗಿದೆ. ಕೆಲವೊಂದಷ್ಟು ಶಾಸಕರು ಈಗಾಗಲೇ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೂ ಕೂಡ ಮಂತ್ರಿಗಿರಿಯನ್ನ ನೀಡಬೇಕಿತ್ತು, ನಾವು ಕೂಡ ಸರಿಯಾದ ರೀತಿಯಲ್ಲಿ ಅಧಿಕಾರವನ್ನ ನಿಭಾಯಿಸ್ತಾ ಇದ್ವಿ, ಮಂತ್ರಿಗಿರಿಯನ್ನ ನಿಭಾಯಿಸ್ತಾ ಇದ್ದೀವಿ ಅಂತ ಹೇಳಿ ಹೈಕಮಾಂಡ್ ನಾಯಕರ ಜೊತೆಗೆ ಡಿಕೆ ಶಿವಕುಮಾರ್ ಅವರಿಗೂ ಒತ್ತಡವನ್ನ ಹೇರ್ತಾ ಇದ್ರೆ ರಾಜೀನಾಮೆ ಬೆದರಿಕೆಯನ್ನ ಕೂಡ ಹಾಕ್ತಾ ಇದ್ದಾರೆ. ನಮಗೆ ಮಂತ್ರಿಗಿರಿ ಸಿಗ್ಲಿಲ್ಲ ಅಂದ್ರೆ ನಮ್ಮ ಸ್ಥಾನಕ್ಕೆ ನಾವು ರಾಜೀನಾಮೆಯನ್ನ ನೀಡ್ತೀವಿ ಅಂತ ಒಂದ್ ಕಡೆ ಹೇಳ್ತಾ ಇದ್ರೆ, ಮತ್ತೊಂದ್ ಕಡೆ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆಯಾಗಿದೆ, ನಮಗೆ ಇದೇ ಖಾತೆ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ತಲೆನೋವು ಶುರುವಾಗಿದೆ. ಮಗದೊಂದು ಕಡೆ ಏನಾಗ್ತಾ ಇದೆ ಅಂತಂದ್ರೆ ಡಿಕೆ ಸಂಪುಟದಲ್ಲಿ ಮಹಿಳೆಯರಿಗೆ ಆದ್ಯತೆಯನ್ನ ನೀಡಿಲ್ಲ. ಯಾವ ರೀತಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ, ಯಾವ ರೀತಿ ಸಂಪುಟವನ್ನು ವಿಸ್ತರಣೆ ಮಾಡಿದ್ರು ಅಂತ ಹೇಳಿ ವಿಪಕ್ಷಗಳಿಂದಲೂ ಕೂಡ ಈಗಾಗಲೇ ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಇದೀಗ ಡಿಕೆ ಶಿವಕುಮಾರ್ ಅವರು ಸಂಜೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ದೆಹಲಿಗೆ ತೆರಳಿದಂತಹ ಸಂದರ್ಭದಲ್ಲಿ ಅಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಗುತ್ತೆ. ಯಾರಿಗೆ ಯಾವ ಖಾತೆಯನ್ನು ನೀಡಬೇಕು ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕೆಲವೊಂದಷ್ಟು ಸಚಿವರಿಗೆ ಕೊಟ್ಟು ಬೇರೆಯವರಿಗೆ ಮಂತ್ರಿಗಿರಿ ಸ್ಥಾನವನ್ನ ಕೊಡಬೇಕು ಅನ್ನೋ ಮಾತುಕತೆಗಳು ಕೂಡ ನಡೀತಾ ಇದೆ. ಆ ವಿಚಾರವನ್ನ ಕೂಡ ಅಲ್ಲಿ ಪ್ರಸ್ತಾಪವನ್ನ ಮಾಡಲಾಗುತ್ತೆ. ಜೊತೆಗೆ ಈ ಮುಸ್ಲಿಂ ಕೋಟಾ ಇರಬಹುದು, ಒಕ್ಕಲಿಗ ಕೋಟಾ ಇರಬಹುದು, ಎಲ್ಲ ಕೋಟದಲ್ಲೂ ಒಂದು ನೀಟಾಗಿ ಪರಿಶೀಲನೆಯನ್ನ ಮಾಡಿ ಒಂದು ಮಹಿಳೆಗೆ ಆದ್ಯತೆಯನ್ನ ನೀಡಬೇಕು ಅನ್ನೋ ಮಾತುಗಳು ಕೂಡ ಹರಿದಾಡ್ತಾ ಇದೆ. ಆ ವಿಚಾರವನ್ನ ಕೂಡ ಅಲ್ಲಿ ಪ್ರಸ್ತಾಪವನ್ನ ಮಾಡಿ ಡಿಕೆ ಶಿವಕುಮಾರ್ ಅವರು ಅಲ್ಲಿ ಏನು ತೀರ್ಮಾನವನ್ನ ಕೈಗೊಳ್ತಾರೆ, ಹೈಕಮಾಂಡ್ ನಾಯಕರು ಏನು ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಇವತ್ತು ಸಂಜೆ ಅಲ್ಲಿಗೆ ತೆರಳಿದ್ರೆ ಇವರ ಡಿಕೆಶಿ ಅವರ ಜೊತೆ ಬಿಕೆ ಹರಿಪ್ರಸಾದ್ ಅವರು ಕೂಡ ತೆರಳುತ್ತಾ ಇದ್ದಾರೆ. ಅಲ್ಲಿ ಮಾತುಕತೆಯನ್ನ ನಡೆಸಿ ಆದ್ಮೇಲೆ ನಾಳೆ ವಾಪಸ್ ಆಗ್ತಾರೆ. ನಾಳೆ ವಾಪಸ್ ಆದಂತಹ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ, ಏನ್ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಮೂಡಿಸುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೂಪೇಶ್ ಬೈಂದೂರು, ಈಗಾಗಲೇ ಸಂಪುಟ ವಿಸ್ತರಣೆ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಖಾತೆ ಹಂಚಿಕೆ ಗೊಂದಲ ಶುರುವಾಗಿದೆ. ಯಾವ ರೀತಿ ಇದನ್ನ ಬಗೆಹರಿಸಿಕೊಳ್ತಾರೆ, ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ, ಯಾವಾಗ ಖಾತೆ ಹಂಚಿಕೆ ಆಗಬಹುದು, ಸಂಪೂರ್ಣ ಮಾಹಿತಿ ನೀಡೋದಾದ್ರೆ? ತೇಜಸ್ವಿನಿ, ಇಲ್ಲಿಗ ಖಾತೆ ಹಂಚಿಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕ್ಲಾರಿಟಿ ಇತ್ತು. ಮೊದಲು ಸಚಿವ ಸ್ಥಾನ ಹಂಚಿಕೆ ಸಂಬಂಧಪಟ್ಟಾಗೆ ದೊಡ್ಡ ಮಟ್ಟ ಗೊಂದಲ ಆಗಿತ್ತು. ಇಲ್ಲೂ ಕೂಡ ಒಂದಿಷ್ಟು ಜನ ಹಿರಿಯರು ಅಸಮಾಧಾನಗೊಂಡಿದ್ದು ನಂಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲೊಂದಿಷ್ಟು ಸಂಧಾನ ಸೂತ್ರಗಳಿದೆ. ಯಾಕಂತ ಹೇಳಿದ್ರೆ ಒಕ್ಕಲಿಗರ ಕೋಟದಿಂದ ಒಬ್ಬರು ಸಚಿವರಿಗೆ ಕೊಡೋದು, ಮತ್ತೆ ಇವರಿಗೆ ಯಾಕಂತ ಹೇಳಿದ್ರೆ ಈಗ ಒಂದು ಕಡೆ ಯಾರೆಲ್ಲ ಒಕ್ಕಲಿಗರ ಅಸಮಾಧಾನ ಆಗಿದ್ರು ಅವ್ರಿಗೆ ಕೊಡೋದು, ಅದೇ ದಲಿತ ಕೋಟದಲ್ಲೂ ಒಂದಿಷ್ಟು ಬದಲಾವಣೆ, ಅದೇ ರೀತಿಯಾಗಿ ಎಸ್ಟಿ ಕೋಟದಲ್ಲೂ ಕೂಡ ಒಂದಿಷ್ಟು ಬದಲಾವಣೆ ಮಾಡಿ ಮಹಿಳಾ ಕೋಟ ಕೊಡೋದು, ಈ ಎಲ್ಲಾ ವಿಚಾರ ಚರ್ಚೆಯಲ್ಲಿದೆ. ಇದಕ್ಕೋಸ್ಕರವಾಗಿ ಇದೀಗ ಸಿಎಂ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಅದೇ ರೀತಿ ಖಾತೆ ಹಂಚಿಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಿಂದಲೇ ಒಂದಿಷ್ಟು ಸಂದೇಶವನ್ನು ಕೊಡಿಸಬೇಕು. ಯಾಕಂತ ಹೇಳಿದ್ರೆ ಹೈಕಮಾಂಡ್ ಸಂದೇಶವನ್ನು ಕೊಟ್ಟರೆ ಅದನ್ನು ಗಂಭೀರವಾಗಿ ಸ್ವೀಕರಿಸುತ್ತಾರೆ. ಅದಾದ ಬಳಿಕ ಒಂದಿಷ್ಟು ಅಸಮಾಧಾನಗಳಾಗೋದಿಲ್ಲ. ಡಿಕೆ ಶಿವಕುಮಾರ್ ಈಗ ಸಚಿವ ಸ್ಥಾನ ಹಂಚಿಕೆಯನ್ನ ಮಾಡಿದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದಿಷ್ಟು ಗೊಂದಲಗಳಾಗುತ್ತೆ, ಒಂದಿಷ್ಟು ಸಮಸ್ಯೆಗಳಾಗುತ್ತೆ. ಅದೇ ರೀತಿ ಹಿರಿಯರೆಲ್ಲ ಅಸಮಾಧಾನಗೊಳ್ಳಬಹುದು, ನಂಗೆ ಪ್ರಮುಖವಾಗಿರ್ತಕ್ಕಂಥ ಖಾತೆ ಸಿಕ್ಕಿಲ್ಲ ಅಂತ ಹೇಳಿ. ಎಷ್ಟು ಸಚಿವ ಸ್ಥಾನದ ಇಂಪಾರ್ಟೆಂಟ್, ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅಂತಹದೇ ಖಾತೆಗಳು ಸಿಗಬೇಕು. ಹೀಗೆ ಅಂತ ಖಾತೆಗಳು ಸಿಕ್ಕಿಲ್ಲ ಅಂತ ಮತ್ತೆ ಸಮಸ್ಯೆಗಳಾಗುತ್ತೆ. ಅದಕ್ಕೋಸ್ಕರವಾಗಿ ಇದೀಗ ದೊಡ್ಡ ಮಟ್ಟಿಗೆ ಈಗ ಎಲ್ಲರೂ ಒಂದಿಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಖಾತೆ ಹಂಚಿಕೆ ಸಂಬಂಧಪಡುತ್ತೆ ಪ್ರಬಲ ಖಾತೆ ಕೊಡಬೇಕು ಅಂತ. ಇದಕ್ಕೋಸ್ಕರವಾಗಿ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ಸಾಥನ್ನ ಕೊಡ್ತಾ ಇದ್ದಾರೆ. ಇವತ್ತು ಹೈಕಮಾಂಡ್ ಸಭೆ ಮಾಡಿ ಒಂದ್ ಕಡೆ ಇಲ್ಲಿ ರೀಶಫಲ್ ಅಂದ್ರೆ ಒಳಗಡೆ ಒಂದಿಷ್ಟು ವಿಸ್ತರಣೆ ಮಾಡಬೇಕಾ ಅಥವಾ ಒಳಗಡೆ ಒಂದಿಷ್ಟು ಸಂಪುಟ ಪುನರಚನೆ ಮಾಡಬೇಕೋ ಬೇಡ ಅಂತ ಚರ್ಚೆ. ಅದಾದ ಬಳಿಕ ಮತ್ತೊಂದಿಷ್ಟು ಚರ್ಚೆಗಳು, ಯಾಕಂತ ಹೇಳಿದ್ರೆ ಖಾತೆ ಹಂಚಿಕೆ ಯಾರು ಯಾವ್ದು ಕೊಡಬೇಕು ಅಂತ ಹೇಳಿದ ಚರ್ಚೆಗಳು ಎಲ್ಲವನ್ನ ಮಾಡ್ಕೊಂಡು
ತಗೊಂಡು ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಡಿ.ಕೆ. ಶಿವಕುಮಾರ್ ವಾಪಸ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಗೆ ಹೋಗಿದ್ದ ಹೋದಾದ್ರೆ ಎಲ್ಲಾ ವಿಚಾರ ಸಂಬಂಧಪಟ್ಟ ಒಂದು ಕ್ಲಾರಿಟಿ ಅಂತೂ ಸಿಕ್ಕೇ ಸಿಗುತ್ತೆ ತೇಜಸ್ವಿನಿ. ಓಕೆ, ಧನ್ಯವಾದ ರೂಪೇಶ್ ಬೈಂದೂರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.